ರಾಜ್ಯದಲ್ಲಿ ಮತ್ತೊಂದು ಬಹುಚರ್ಚಿತ ವಿಚಾರ ಜಾತಿ ಜನಗಣತಿಯ ವರದಿ. ಈಗಾಗಲೇ ಇದರ ಅಂಕಿಅಂಶಗಳು ಸೋರಿಕೆಯಾಗಿದೆ. ಆ ಸೋರಿಕೆಯಾಗಿರೋ ಅಂಶಗಳ ಲೆಕ್ಕಾಚಾರದಲ್ಲಿ ರಾಜ್ಯದ ಪೊಲಿಟಿಕಲ್ ಈ ಸಮುದಾಯವಾರು ರಾಜಕೀಯ ಅಂತ ಏನಿದೆ ಅದು ಕಂಪ್ಲೀಟ್ ಬುಡಮೇಲಾಗುತ್ತೆ ಅನ್ನುವಂಥ ಮಾಹಿತಿಯ ನಡುವೆ ಶಿವರಾಜ್ ತಂಗಡಗಿ ಸೋರಿಕೆ ಆಗಿಲ್ಲ ಅನ್ನುವ ಮಾಹಿತಿಯನ್ನು ಹೇಳ್ತಿದ್ದಾರೆ. ಯಾವ ಜಾತಿ ಎಷ್ಟು ಸಂಖ್ಯೆ ಅನ್ನೋದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಕೇವಲ ಸಚಿವರಿಗೆ ಈಗ ವರದಿಯ ಕಾಪಿಗಳನ್ನು ನಾವು ಕಳಿಸ್ತಾ ಇದ್ದೀವಿ. ಅದಾದ ಮೇಲೆ ಅದರ ನಂಬರ್ ಏನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ 17ನೇ ತಾರೀಕು ವಿಶೇಷ ಸಂಪುಟ ಸಭೆ ಕೂಡ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಆಗುತ್ತೆ. ವರದಿ ಜಾರಿ ಮಾಡೋದ್ರ ಬಗ್ಗೆ ಸ್ಪಷ್ಟ ಉತ್ತರವನ್ನು ತಂಗಡಿಗೆ ಕೊಟ್ಟಿಲ್ಲ. ಉಪಸಮಿತಿಗೆ ಹೋಗಬಹುದಾ ಗೊತ್ತಿಲ್ಲ. ಬಟ್ ತಂಗಡಿಗೆ ಅವರು ಅದು ಯಾವುದೇ ಅಂಕಿಅಂಶಗಳು ಹೊರಗಡೆ ಬಂದಿಲ್ಲ, ಲೀಕ್ ಆಗಿಲ್ಲ, ಸೋರಿಕೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. 1,66,000 ಜನರು ಭಾಗಿಯಾಗಿ ಕೊಟ್ಟಿದ್ದೀವಿ. ನಾಳೆಗೆ ಎಲ್ಲರೂ ಸ್ಟಡಿ ಮಾಡಿದ ಮೇಲೆ ಅದ್ರ ಬಗ್ಗೆ 17ನೇ ತಾರೀಕಿಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರುವಂತದ್ದು ಅಂಕಿಅಂಶ ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಂದ್ರೆ ಹಿಂದಿನ ಅಂಕಿಅಂಶಗಳು ಈ ಅಂಕಿಅಂಶಗಳು ಬದಲಾವಣೆ ಆಗಿದಾವ. ನಾಳೆ ಬುಕ್ದೊಳಗೆ ಬರ್ತಾ ಇದೆಯಲ್ಲ. 17ನೇ ತಾರೀಕು ಆದ್ಮೇಲೆ ಅದು ಚರ್ಚೆ ಮಾಡಿದ್ಮೇಲೆ ಅಂಕಿಅಂಶಗಳು ವಾಸ್ತವ ಸತ್ಯ ಕೊಡುವಂತ ಕೆಲಸವನ್ನು ಒಂದಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ ಸಚಿವರು. ಏನ್ ಹೇಳ್ತಾರೆ ಸರ್? ಅದನ್ನೇ ಹೇಳಿದ್ನೆಲ್ಲ. ಬಿಜೆಪಿ ಅವರಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು, ನಾನು ಹೇಳ್ತಾ ಇರೋದು 1,66,000 ಜನರು ಇದ್ರೊಳಗೆ ಭಾಗಿಯಾಗಿದ್ದಾರೆ. ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ. ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, SC ಇದ್ದಾರೆ, ST ಇದ್ದಾರೆ, ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ. ಎಲ್ಲ ಜಾತಿ ಜನಾಂಗನು ಇದ್ರೊಳಗೆ 1,66,000 ಜನರೊಳಗೆ ಭಾಗಿಯಾಗಿದೆ. ನಿನ್ನೆ ಕೊಟ್ಟಿದ್ದೀವಿ. ನಾಳೆಗೆ ಎಲ್ಲರೂ ಸ್ಟಡಿ ಮಾಡಿದ ಮೇಲೆ ಅದ್ರ ಬಗ್ಗೆ 17ನೇ ತಾರೀಕಿಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರುವಂತದ್ದು ಅಂಕಿಅಂಶ ಎಲ್ಲ ಸುಳ್ಳು.